ರಾಜ್ಯದಲ್ಲಿ ಮಿತಿ ಮೀರಿದೆ ಮೈಕ್ರೋ ಫೈನಾನ್ಸ್ ಹಾವಳಿ. ಸಾಲದ ಶೂಲಕ್ಕೆ ಬಲಿಯಾದವರ ಸಂಖ್ಯೆ ದಿನೇ ದಿನೇ ಏರುತ್ತಲೇ ಇದೆ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಮಿತಿ ಮೀರ್ತಾ ಇದೆ. ಸಾಲದ ಶೂಲಕ್ಕೆ ಬಲಿಯಾದವರ ಸಂಖ್ಯೆ ಈಗ 8ಕ್ಕೆ ಏರಿಕೆಯಾಗಿದೆ. ಸಿಎಂ ಸಿದ್ದರಾಮಯ್ಯನವರ ಎಚ್ಚರಿಕೆಯ ಬಳಿಕವೂ ಫೈನಾನ್ಸ್ ಕಿರುಕುಳ ಮಾತ್ರ ನಿಲ್ತಾ ಇಲ್ಲ. ಇವತ್ತು ಒಂದೇ ದಿನ 3 ಸಾವಿಗೆ ಶರಣಾಗಿದ್ದಾರೆ. ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಬೇಸತ್ತು ಜೀವಹರಣ. ಮೈಸೂರಿನಲ್ಲಿ 2, ದಾವಣಗೆರೆಯಲ್ಲಿ 1 ಈ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಬಲಿಯಾಗಿದ್ದಾರೆ. ಹಾಗಾದ್ರೆ ಈ ಮೈಕ್ರೋ ಫೈನಾನ್ಸ್ಗಳಿಗೆ ಇನ್ನೆಷ್ಟು ಬಲಿಬೇಕು ಅನ್ನುವಂತಹ ಪ್ರಶ್ನೆ. ರಾಮನಗರದ ಯಶೋದಮ್ಮ ಮೈಕ್ರೋ ಫೈನಾನ್ಸ್ ದಾಹಕ್ಕೆ ಬಲಿಯಾದಂತಹ ಮಹಿಳೆ. ತೆಗೆದುಕೊಂಡಂತಹ ಸಾಲ, ಅದಕ್ಕೆ ಅವರು ಹಾಕಿದಂತಹ ಬಡ್ಡಿ, ಅದನ್ನ ಕಟ್ಟೋದಕ್ಕಾಗದೆ ಸಾವಿಗೆ ಶರಣಾಗಿದ್ದಾರೆ. ರಾಯಚೂರಿನ ಶರಣಬಸವ, ಬೆಳಗಾವಿಯ ಸರೋಜ, ಮೈಸೂರಿನಲ್ಲಿ 2, ದಾವಣಗೆರೆಯಲ್ಲಿ 1 ಒಟ್ಟು 8 ಮಂದಿ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಬಲಿಯಾಗಿದ್ದಾರೆ. ಹಾವೇರಿಯ ನಾಗಪ್ಪ, ಇವರು ಕೂಡ ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇನ್ನು ಮಂಡ್ಯದ ನವೀನ್, ಮೈಸೂರಿನ ಜಯಶೀಲ, ಮೈಸೂರಿನಿಂದ ಮತ್ತೋರ್ವರು ಕೃಷ್ಣಮೂರ್ತಿ, ಮೈಸೂರಿನಲ್ಲಿ ಒಟ್ಟು 2 ಮೈಕ್ರೋ ಫೈನಾನ್ಸ್ ದಾಹಕ್ಕೆ ಬಲಿಯಾದಂಥವ್ರು. ಇನ್ನು ದಾವಣಗೆರೆ ಪುಷ್ಪಲತಾ, ಇವರು ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.